So, hi Basvalingappa. Hi ma'am. So, myself Savitri from Quality Department. Today I am going to take a feedback video from your side. Yes ma'am. First of all, congratulations for your placement, Basvalingappa. Thank you ma'am. Okay. So, Basvalingappa, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಕ್ಕಾಗುತ್ತೆ? ನನ್ನ ಹೆಸರು ಬಂದ್ಬಿಟ್ಟು ಬಸಲಿಂಗಪ್ಪ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ವಿಜಯಪುರ ತಾಲೂಕ್ ಬಸವನಬಾಗೇವಾಡಿ ಅಲ್ಲಿರೋದು. ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದು ಆಚಾರ್ಯ ಕಾಲೇಜಲ್ಲಿ ಬೆಂಗಳೂರು. ಸೊ CMTI ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? CMTI ಬಂದ್ಬಿಟ್ಟು ನಮ್ ಸರ್ ಆಚಾರ್ಯ ಕಾಲೇಜಲ್ಲಿ ರೆಫರ್ ಮಾಡಿದ್ರು ಅಂತ ಹೇಳಿ ಈ ಕಡೆ ಬಂದ್ವಿ. Okay. CMTI ಅಲ್ಲಿ ಯಾವ ಕೋರ್ಸ್ ಮಾಡಿದೀರಾ? CSM ಪ್ಲಸ್ BM. ಆ ಕೋರ್ಸ್ ಅಲ್ಲಿ ಏನ್ ಕಲ್ತ್ರಿ? CSM ಅಲ್ಲಿ ಬಂದ್ಬಿಟ್ಟು ರೀಡಿಂಗ್ ಆಫ್ ಡ್ರಾಯಿಂಗ್, ಮೆಥಡಾಲಜಿ, BBS, QS, QA, ಮತ್ತೆ ಹಂಗ ಸಾಫ್ಟ್ವೇರ್ ಗಳು ಸ್ಕೆಚಪ್, ರಿವಿಟ್, ಆಟೋಕ್ಯಾಡ್ ಎಲ್ಲ ಕಲ್ತೆ. Okay. ಸೊ ವೇರಿಯಸ್ ಸೈಟ್ ಮತ್ತೆ ಶೋರೂಮ್ ವಿಸಿಟ್ ಮಾಡಿದಿರಲ್ವಾ? ಎಸ್ ಮ್ಯಾಮ್ ಮಾಡಿದ್ದೀನಿ. ಸೊ ಯಾವ ಸೈಟ್ ವಿಸಿಟ್ ಶೋರೂಮ್ ವಿಸಿಟ್ ಮಾಡಿದಿರಾ? ಸೈಟ್ ವಿಸಿಟ್ ಬಂದ್ಬಿಟ್ಟು ಇಲ್ಲಿ ಲುಲ್ಲು ಮಾಲ್ ಹತ್ರ ಒಂದ್ ಮಾಡಿದ್ವಿ. ಅದಾದ್ಮೇಲೆ ವಿಶ್ವೇಶ್ವರ ಅವ್ರದ್ದು ರೇನ್ ಹಾರ್ವೆಸ್ಟಿಂಗ್ ಅದೊಂದು ಮಾಡಿದೀವಿ. ಆಮೇಲೆ ಐಕ್ಯ ಹೋಗಿದೀವಿ, IB ಹೋಗಿದೀವಿ, ಮೆಟೀರಿಯಲ್ ಡಿಪೋ ಹೋಗಿದೀವಿ. ಓಕೆ. ಸೈಟ್ ವಿಸಿಟ್ ಶೋರೂಮ್ ವಿಸಿಟ್ ಅಲ್ಲಿ ಏನೇನೆಲ್ಲ ಕಲ್ತ್ರಿ? ಸೈಟ್ ವಿಸಿಟ್ ಅಲ್ಲಿ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಫೀಲ್ಡ್ ಯಾವ ತರ ವರ್ಕ್ ಆಗುತ್ತೆ, ಪ್ರಾಕ್ಟಿಕಲ್ ಮತ್ತೆ ಕಾಂಟ್ಯಾಕ್ಟ್ ಥಿಯರಿ ಮಾಡಿದ್ರೆ ಯಾವ ತರ ಇಂಟ್ರೊಡಕ್ಷನ್ ಹೋಗ್ಬೇಕು, ಯಾವ ತರ ವರ್ಕ್ ಮಾಡ್ಕೋಬೇಕು ಅದೆಲ್ಲ ಕಲ್ತಿರಲ್ಲ. ಯಾವ ತರ ಫುಟಿಂಗ್ ಇರುತ್ತೆ, ಯಾವ ತರ ಬೀಮ್ ಇರುತ್ತೆ, ಅದೆಲ್ಲ ವರ್ಕ್ ಎಲ್ಲ ಕಲ್ತಿವಿ. ಬಸವಲಿಂಗಪ್ಪ, ಸೈಟ್ ವಿಸಿಟ್ ಶೋರೂಮ್ ವಿಸಿಟ್ ಮಾಡಿದ್ರಲ್ವಾ, ಸೈಟ್ ಅಲ್ಲಿ ಅಥವಾ ಶೋರೂಮ್ ಅಲ್ಲಿ ಏನೇನೆಲ್ಲ ಕಲ್ತ್ರಿ? ನಮ್ಮ ಸೈಟ್ ವಿಸಿಟ್ ಬಂದ್ಬಿಟ್ಟು ಹೈರೇಜ್ ರೆಸಿಡೆನ್ಸಿಯಲ್ ಬಿಲ್ಡಿಂಗ್ ಮಾಡಿರೋದು. ಅಲ್ಲಿ ಬಂದ್ಬಿಟ್ಟು ಪ್ಲಾನಿಂಗ್, ಫುಟಿಂಗ್, ಕ್ಲೀನ್, ಬೀಮ್ ಅದೆಲ್ಲ ಮಾಡಿದ್ದೇವೆ. ವಿಸಿಟ್ ಅದು ಹೆಂಗ್ ವರ್ಕ್ ಕಂಡಕ್ಟ್ ಆಗುತ್ತೆ, ಸೈಜ್ ಆಫ್ ಬೀಮ್, ಫುಟಿಂಗ್, ಡೆಪ್ತ್ ಅದೆಲ್ಲ ಯಾವ ತರ ತಗೋತೀವಿ, ಸಾಯಿಲ್ ಎಕ್ಸ್ಕವೇಷನ್ ಯಾವ ತರ ಮಾಡ್ತೀವಿ, ಲೂಸ್ ಸಾಯಿಲ್ ಇದ್ರೆ ಯಾವ ತರ ಮೆಸ್ ಇಂಪೋರ್ಟ್ ಮಾಡ್ಕೊತೀವಿ, ಆತರ ಎಲ್ಲ ಕಲ್ತೀವಿ. ಶೋರೂಮ್ ವಿಸಿಟ್ ಅಲ್ಲಿ ಬಂದಾಗ ಸ್ಟ್ಯಾಂಡರ್ಡ್ ಸೈಜ್, ಕ್ವಾಲಿಟಿ ಮೇಂಟೆನೆನ್ಸ್ ಹೆಂಗಿರ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಅಪ್ಡೇಟ್ ಆತರ ಯಾವ್ದು ಇನ್ಪುಟ್ ತಗೋಬೇಕು ಅಂತ ಅವೆಲ್ಲ ಕಲ್ತೀವಿ. ಸೊ ಬಸವಲಿಂಗಪ್ಪ, CMTI ಆಪ್ ನ ಯೂಸ್ ಮಾಡ್ತಿದ್ದೀರಾ ನೀವು? ಎಸ್ ಮ್ಯಾಮ್, ಮಾಡ್ತಾ ಇದ್ದೀನಿ. ಸೊ ಅದರಿಂದ ಏನ್ ಯೂಸ್ ಆಯ್ತು ನಿಮ್ಗೆ? ಫಸ್ಟ್ ನಾನು ಕಲ್ತಿದ್ದೆ ಹೌ ಟು ಇಂಟರ್ವ್ಯೂ ಕ್ರ್ಯಾಕ್ ಅಂತ ಹೇಳ್ಬಿಟ್ಟು ಅದರಿಂದ ನೋಡಿ ನಾನು ಇಂಟರ್ವ್ಯೂ ಪಾಸ್ ಆಗಿದ್ದು ಬಹಳ ಬೆನಿಫಿಟ್ಸ್ ಆಯ್ತು. ನನಗೆ ಬೂಸ್ಟ್ ಕೊಡ್ತು ಒಂಥರ ಮುಂದೆ ಹೋಗಕ್ಕೆ. ಅದಾದ್ಮೇಲೆ ಕ್ಲಾಸಸ್ ಆದ್ಮೇಲೆ ಅದು ಹೋಗಿ ಮತ್ತೆ ನಾನು ಇನ್ನೊಂದ್ಸಲ ನೋಡ್ತಿದ್ದೆ ಯಾಪ್ ಅಲ್ಲಿ ಬಂದ್ಬಿಟ್ಟು BBS ಕ್ಲಾಸು, QS ಕ್ಲಾಸು ಎಲ್ಲ ಇನ್ನೊಂದ್ಸಲ 2 ಸಲ ರಿವಿಷನ್ ಮಾಡ್ಕೊಬಿಟ್ಟು ಕಲಿತಾ ಇದ್ದೇನೆ. ಟ್ರೈನರ್ ಸಪೋರ್ಟ್ ಆಗ್ಲಿ ಅಥವಾ ಕೋಆರ್ಡಿನೇಟರ್ ಸಪೋರ್ಟ್ ಆಗ್ಲಿ ಹೇಗಿತ್ತು ನಿಮ್ಗೆ CMTI ಅಲ್ಲಿ? 100% ಮ್ಯಾಮ್. ಟ್ರೈನರ್ ಮತ್ತು ಕೋಆರ್ಡಿನೇಟ್ ಬಂದ್ಬಿಟ್ಟು ಶ್ವೇತಾ ಮ್ಯಾಮ್, ನೀವು ದೀಪಾ ಮ್ಯಾಮ್ ಎಲ್ಲ 100% ಟ್ರೈನರ್ ಬಂದ್ಬಿಟ್ಟು ನಟರಾಜನ್ ಸರ್, ವೆಂಕಟೇಶ್ ಸರ್ ಎಲ್ಲ 100% ನಮ್ಗೆ ಯಾವ ತರ ಡೌಟ್ಸ್ ಕೇಳಿದ್ರು ಎನಿ ಟೈಮ್ ಇಸ್ ರೆಸ್ಪಾನ್ಸಿಬಲ್. ಓಕೆ. ಸೊ ಯಾವ ರೋಲಿಗೆ ಸೆಲೆಕ್ಟ್ ಆಗಿದ್ದೀರಾ? ಸೈಟ್ ಇಂಜಿನಿಯರಿಂಗ್. ಎಷ್ಟು ರೌಂಡ್ಸ್ ಇತ್ತು? 2 ರೌಂಡ್ಸ್. ಯಾವ ರೌಂಡ್ಸ್? ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಬಂದ್ಬಿಟ್ಟು, ಆಮೇಲೆ ಬಂದ್ಬಿಟ್ಟು HR ಎರಡು. ಓಕೆ. ಸೊ ಬಸವಲಿಂಗಪ್ಪ, ಫಸ್ಟ್ ನೀವು ಜಾಯಿನ್ ಆಗ್ಬೇಕು ಅಂದಾಗ ನಿಮ್ದೇ ಆದಂತ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ಇದ್ ರೋಲಿಗೆ ಹೋಗ್ಬೇಕು ಅಂತ. ಆತರ ಯಾವ ರೋಲ್ ಅಲ್ಲಿ ನಿಮ್ಗಿತ್ತು? ಒಂದು ಡಿಸೈನ್ ಫೀಲ್ಡ್ ಒಳಗಿದ್ದೆ ನಾನು, ಅದಕ್ಕೆ ಹೋಗ್ಬೇಕಂತ ಇತ್ತು. ಆಮೇಲೆ ಇಲ್ಲಿ ಬಂದ್ಮೇಲೆ ಒಂದ್ಸಲ ಇಂಟರ್ವ್ಯೂ ನೋಡ್ಬಿಟ್ಟು ಅದಕ್ಕೆ ಸ್ಟ್ರಕ್ಚರ್ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು, ಮತ್ತೆ ಆಮೇಲೆ ಇಲ್ಲಿ ಬಂದಾಗ ಸೈಟ್ ಇಂಜಿನಿಯರ್ ಪ್ರಾಜೆಕ್ಟ್ ನೋಡ್ಬಿಟ್ಟು ಡ್ರಾಯಿಂಗ್ಸ್ ಎಲ್ಲ ನೋಡ್ಬಿಟ್ಟು ಇಲ್ಲ ಇದಕ್ಕೆ ಹೋಗ್ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಇದಕ್ಕೆ ಬಂದಿರೋ ಸೈಟ್ ಇಂಜಿನಿಯರ್ ಹೋಗಿ. ಓಕೆ. ಫೈನಲಿ ನಿಮ್ ಫ್ರೆಂಡ್ಸ್ ಅಥವಾ ಜೂನಿಯರ್ಸ್ ಗಾಗ್ಲಿ CMTI ಜಾಯಿನ್ ಆಗ್ತೀನಿ ಅಂತಾರಲ್ವಾ, ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 100% ಬನ್ನಿ ಮೇಲೆ ಒಳ್ಳೆ ಲರ್ನಿಂಗ್ ಸ್ಕಿಲ್ ಇದೆ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ಒಳ್ಳೆ ಬೆಸ್ಟ್ ಅನ್ಬೋದು. ಕಂಪೇರ್ ಮಾಡಿದ್ರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಸ್ಕಿಲ್ಸ್ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಓಕೆ. ಸೊ ನಿಮ್ಮ ರೋಲ್ ಅಥವಾ ನಿಮ್ಮ ಪ್ಲೇಸ್ಮೆಂಟ್ ಇಂದ ನಿಮಗೆ ಸ್ಯಾಟಿಸ್ಫೈ ಇದೆಯಾ? Yes, I'm satisfied. Okay, thank you, Basalingappa. So once again, congratulations for your placement. Thank you. Have a bright future.